ಹೇಳ ಮಗ ಗುಡ್ ಮಾರ್ನಿಂಗ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 5 ಗಂಟೆ. ಇವಾಗ ಮಕ್ಕಳನ್ನ ಎಬ್ಸಿದ್ವಿ. ಇವತ್ತು ಇಬ್ಬರು ಮಕ್ಕಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾರೆ. ಚಿನ್ನೂ ಇವತ್ತೇ ಹೋಗ್ತಾ ಇದ್ದಾಳೆ. ಅವಳಿಗೆ ನಾಳೆ ಹೋಗು ಅಂತ ನಮ್ಮ ಮನೆಯವರು ತುಂಬ ಹೇಳಿದ್ರು. ಆದರೆ ಅವಳಿಗೆ ಎಕ್ಸಾಮ್ ಇರೋದಕ್ಕೆ ಅವಳು ಇಲ್ಲಿದ್ದರೆ ಓದೋಕ್ಕಾಗಲ್ಲ ಅಂತ ಹೇಳಿ ಅವಳು ಕೂಡ ಹೋಗ್ತಾ ಇದ್ದಾಳೆ. ಶ್ರೇಯಗೂ ಕೂಡ ಇವತ್ತು ನಾವು ಹಾಸ್ಟೆಲ್ಗೆ ಬಿಟ್ಟು ಬರೋ ದಿನ. ನಾನಿವತ್ತು ಯಾವುದೇ ರೀತಿಯಾಗಿರೋ ತಿಂಡಿ ಏನೂ ಮಾಡ್ಕೊಂಡಿಲ್ಲ. ಚಿನ್ನಿಗೆ ಮಾತ್ರ ನಾನು ಬರೀ ಇಡ್ಲಿ ಮಾಡಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ, ಮತ್ತು ಸ್ವಲ್ಪ ಖಾರದ ಚಟ್ನಿ ಇತ್ತು. ಅದಕ್ಕೇ ಅವಳು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹೋದಳು. ಇಡ್ಲಿನ ಸ್ವಲ್ಪ ಈರುಳ್ಳಿ ಹಾಕಿ ಮಾಡಿದ್ದೆ. ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಯಾಕಂದರೆ ಮನೆಯಿಂದ ಶ್ರೇಯನ ಹಾಗೆ ಕಳ್ಸೋಕ್ಕಾಗಲ್ಲಲ್ಲ. ಅದಕ್ಕೆ ಒಂದೆರಡು ಇಡ್ಲಿ ತಿನ್ನಲಿ ಅಂತ ಇಟ್ಟಿದ್ದೆ. ಆದರೆ ಅವನು ಚಿನ್ನಿ ಹತ್ರನೇ ಒಂದು ಸ್ವಲ್ಪ ಇಡ್ಲಿನ ತಿಂದ. ನಂದು ಎಲ್ಲ ಕೆಲಸ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಯಿತು. ನೆಲ ಒರೆಸಿ ದೇವ್ರ ಪೂಜೆ ಮಾಡಿ ಎಲ್ಲ ಆಯಿತು. ಈಗ ನಾನು ಕೂಡ ಹೋಗಿ ರೆಡಿಯಾಗಿ ಬಂದೆ. ತುಂಬ ಕತ್ಲೆ ಇದೆ, ಮತ್ತು ಎಲ್ಲರೂ ಸ್ನಾನ ಮಾಡಬೇಕಲ್ವ. ಚಿನ್ನಿದು ಟ್ರೈನ್ ಇರೋದು 7:45ಗೆ. ಹಾಗಾಗಿ ನಾವು ಚಿನ್ನಿನೂ ಬಿಟ್ಟು ಆ ಕಡೆ ಹೋಗಬೇಕಲ್ವ. ಅದಕ್ಕೇ ನಾನು ಕೂಡ ಸ್ವಲ್ಪ ಬೇಗನೆ ರೆಡಿ ಆದೆ. ನಮ್ಮ ಮನೆಯವರು ಇಷ್ಟು ಗಂಟೆ ಒಳಗೆ ಮನೆ ಬಿಡಬೇಕು ಅಂತ ಹೇಳಿದರು. 6:30 ಒಳಗೆ ಮನೆ ಬಿಡಬೇಕು ಅಂದಿದ್ರು. ಅದಕ್ಕೇ ಬೇಗ ನಾನು ಕೂಡ ರೆಡಿಯಾಗಿ ಬಂದೆ. ನಮ್ಮ ಮನೆಯವರು ಟೀ ಕುಡಿದಿದ್ರು, ನಾನು ಟೀ ಕುಡಿದಿರಲಿಲ್ಲ. ಹಾಗಾಗಿ ನಾನು ಈಗ ಟೀನ ಮಾಡ್ಕೊತಾ ಇದ್ದೀನಿ. ಚಿನ್ನಿಗೆ ಅದೇ ಅಂದೆ, ಇಡ್ಲಿ ಎಲ್ಲ ಹಾಕಿಟ್ಟಿದ್ದೀನಿ, ನೀನು ಈಗ ಸ್ವಲ್ಪ ತಿಂಡಿ ತಿನ್ಕೋ ಅಂತ ಅಂದೆ. ಅವಳು ಈಗ ಸ್ವಲ್ಪ ತಿಂಡಿ ತಿಂದರೆ ಟ್ರೈನಲ್ಲಿ ಮಲಗಿಬಿಡ್ತಾಳೆ. ಆಮೇಲೆ 10 ಗಂಟೆಗೆ ಹಿಂಗೆ ಎದ್ದು ಮತ್ತೊಂದು ಸಲ ತಿಂಡಿ ಏನಾದರೂ ತಿಂತಾಳೆ. ಶ್ರೇಯಿಗೂ ತಿನ್ನು ಅಂತ ಹೇಳಿದೆ, ಅವನು ಬೇಡ ಅಂತಿದ್ದ. ಚಿನ್ನಿ ಜೊತೆಗೇ ಒಂದು ಸ್ವಲ್ಪ ತಿಂದ. ಆಮೇಲೆ ನಮ್ಮ ಮನೆಯವರು ಕೂಡ ತಿಂದರು. ನಮ್ಮ ಮನೆಯವರಿಗೆ ತಿಂಡಿ ನೋಡಿದ ತಕ್ಷಣ ಅದು ಎಷ್ಟು ಗಂಟೆನಾದರೂ ಆಗಲಿ ತಿಂಡಿ ತಿಂತಾರೆ. ಅವರು ತಿಂದರು. ಶ್ರೇಯು ಏನಂದರೆ ಎಲ್ಲ ಹೊಸ ಬಟ್ಟೆಗಳನ್ನ ಬ್ಯಾಗಿಗೆ ಜೋಡಿಸ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದವನು, ಡ್ಯಾಡಿ ಒಂದು ಶಾರ್ಟ್ಸ್ ಇದ್ದರೆ ಕೊಡ್ತೀರಾ ಅಂತ ಕೇಳ್ದ. ನನಗೊಂಥರ ಅನ್ನಿಸ್ತು. ಅವರ ಶ್ರೇಯು ಈ ಸಲ ಬಂದಾಗ ಅವ್ರ ಡ್ಯಾಡಿದೆ ಸುಮಾರೆಲ್ಲ ಬಟ್ಟೆಗಳನ್ನೂ ಹಾಕಿದ್ದ, ಕೆಲವೊಂದು ಮದುವೆ ಮನೆಗೆಲ್ಲ. ಶಾರ್ಟ್ಸು ಅಷ್ಟೇ, ಬಂದಾಗ ತೆಳ್ಳಗಿದ್ದ, ಇವಾಗ ದಪ್ಪ ಆಗಿದ್ದಾನಲ್ಲ. ನಮ್ಮ ಮನೆಯವರ ಶಾರ್ಟ್ಸು ಅವನಿಗೆ ಸರಿ ಆಯಿತು. ನಾನು ಚಿನ್ನಿಗೆ ಸರಿಯಾಗಿ ಬೈತಾ ಇದ್ದೆ, ಮಾವಿನ ಹಣ್ಣು ತುಂಬ ಇದೆ, ಒಯ್ಯಬೇಕಾಗುತ್ತೆ, ನೀನು ಸೂಟ್ಕೇಸ್ ತೊಗೊಂಡು ಬಾ ಅಂದರೆ ಸೂಟ್ಕೇಸ್ನ ಬಿಟ್ಟು ಬಂದಿದ್ದಾಳೆ. ಈಗ ಸಣ್ಣ ಬ್ಯಾಗಲ್ಲಿ ಎಲ್ಲ ಹಾಕಂತ ಇದ್ದಾಳೆ. ಇನ್ನೊಂದು ಬ್ಯಾಗ್ ಕೊಡ್ತೀನಿ ಅಂದರೆ ಅದು ಬೇಡ ಅಂತಾಳೆ, ಯಾಕಂದರೆ ರೈಲ್ವೆ ಸ್ಟೇಷನಿಂದ ಇಳಿದು ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನು ಬೈತಾ ಇದ್ದೆ. ಮತ್ತು ಮಾವಿನ ಹಣ್ಣಿನ ಸಾರು ಒಯ್ತಾ ಇದ್ದಾಳೆ, ಊಟ ಒಯ್ತಾ ಇದ್ದಾಳೆ, ಅದೆಲ್ಲದನ್ನು ಹೆಂಗೆ ಹಿಡಿಯುತ್ತೆ ಅದರಲ್ಲಿ ಅಂತ ನಾನು ಆಮೇಲೆ ಏನಾದರೂ ಮಾಡ್ಕೊತ ಸುಮ್ಮನಾದೆ. ತುಂಬ ಮಾವಿನ ಹಣ್ಣು ಕೂಡ ಒಯ್ದಲವಳು. ತಿಂದ್ಬಿಟ್ಟು 2-3 ದಿನ ಲೂಸ್ ಮೋಷನ್ನು ಕೂಡ ಆಯ್ತಂತೆ. ನನ್ನಂಗೆ ಅವಳಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಊಟ ತಿಂಡಿ ಎಲ್ಲ ಬಿಟ್ಟು ಮಾವಿನ ಹಣ್ಣು ತಿಂತೀವಿ ನಾವು. ಅವಳು ಹಾಗೆ ಮಾಡಿದ್ಲಂತೆ. ಆಮೇಲೆ ಎಲ್ಲರಿಗೂ ಕೊಡು ಅಂತಲೂ ಹೇಳಿದ್ದೆ ನಾನು. ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವರಿಗೂ. ಚಿನ್ನಿ ತಿಂಡಿ ತಿಂತಾ ಇದ್ದಾಳೆ. ಹಾಗೆ ಶ್ರೇಯಿನೂ ಕೂಡ ಚಿನ್ನಿ ಹತ್ರನೇ ತುತ್ತು ಹಾಕಿಸ್ಕೊತಾ ಇದ್ದಾನೆ. ಇವತ್ತು ತುಂಬ ಬೇಜಾರಾಗುತ್ತೆ, ಏನು ಮಾಡೋದು. 2 ತಿಂಗಳಾಗಿತ್ತು ಶ್ರೇಯು ಬಂದು. ನೀರಿಗೆ ಇವಾಗ ಕಳಿಸ್ಬೇಕಿದ್ರೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಅಲ್ರಿ ಅವನಿಗೆ 2 ಶೂ ಕೊಟ್ರಾ? ಯಾಕೆ? ಹತ್ರ ತರಕ್ ಹೋದ್ಯಾ? ಬೇಡ ಬಿಡು, ಬೇರೆ ಅಕ್ಕ ಇಲ್ಲೇ ಇರ್ತೀನಿ. ಸರ್, ನಿಮಗೊಂದು ಹಸ್ಬೆಂಡ್ಗೊಂದು ವೈಫ್ಗೊಂದು ನಾವು ಬೆಳೆದಿದ್ದು ಪ್ಲೀಸ್ ತಿನ್ನಿ ಅಂತ ಕೊಡು. ಗುಡ್ ಬಾಯ್ ಅಂತಾರೆ. ಉಪ್ಪಿನಕಾಯಿ ಹೆಚ್ಚಾಗಿ ಕೊಡ್ಲಾ? ಉಪ್ಪಿನಕಾಯಿ ಹೆಚ್ಚಾಗಿ ಕೊಡ್ತೀನಿ. ಎಂತ ಅಂತ? ಉಪ್ಪಿನಕಾಯಿ ಹೆಚ್ಚಾಗಿ ಗುಡ್ ಮಾರ್ನಿಂಗ್. 4 ಗಂಟೆಗೆ ಎದ್ವಿ. ನೀನು ಡ್ಯಾಡಿ ನಿಜ ಸಿಗಂಗಿಲ್ಲ, ಯಾವುದೂ ಇಲ್ಲ.
ಸುಮ್ಮನೆ ನೀ ಅಂತಕ್ಕೆ ನೀ ಆಡಲ್ತಾರೆ ನೀನೇನೋ ಹೋಗಕ್ಕೆ ನಾಟಕ. ಏ ಶ್ರೇಯ ಹೋಗೀಗ ಆಯ್ತು ಹೋಯ್ತೀನಿ. ಜಾಸ್ತಿ ಮಾತಾಡ್ಕೋಬೇಡ. ಶ್ರೇಯುಗೆ ಈ ವರ್ಷ 10th ಅಲ್ವಾ, ಅದಕ್ಕೆ ಯಾವ್ದು ಸ್ಪೋರ್ಟ್ಸ್ ಗಳೆಲ್ಲ ಬೇಡ ಅಂತ ನಾವು, ಅವನಿಗೆ ಸ್ಪೋರ್ಟ್ಸ್ ಹುಚ್ಚು ತುಂಬಾ ಇದೆ. ಹಂಗಾಗಿ ಒಂದೇ ಮಮ್ಮಿ ನಂಗೆ ಗೊತ್ತಿಲ್ಲಪ್ಪ, ನೀನುಂಟು ನಿಮ್ ಡ್ಯಾಡಿ ನಾನು ಅದಕ್ಕೆ ಹಿಂಗ್ ಹೇಳ್ಬಿಡ್ತೀನಿ ಈಗ. ಇಲ್ಲ ನಿಮ್ಮ ಮಮ್ಮಿ ಕೇಳಂತಾರ ನಮ್ಮ ಮನೆಯವರು, ಅದಕ್ಕೆ ನೀನು ನಿಮ್ ಡ್ಯಾಡಿ ಅಂತ ಹೇಳ್ತೀನಾ. ಸರ್ಗೆಲ್ಲ ಒಂಚೂರು ಹೇಳುವ, ಕ್ಲಾಸ್ ಟೀಚರ್ ನಂಬರ್ ಇಸ್ಕೋಬೇಕು. ಶ್ರೇಯದು ಮಾರ್ಕ್ಸ್ ಕಾರ್ಡು ನಾವು ಅವತ್ತು ಇಸ್ಕೊಂಡು ಬಂದಿಲ್ಲ. ಶ್ರೇಯು ರಿಸಲ್ಟ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ರು. ಚೆನ್ನಾಗೇ ಮಾಡಿದ್ದಾನೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿದ್ದಾನೆ. ಸಾಕು, ಮತ್ತೆ ಹೇಳೋದೇನು ಬೇಡ ಅನಿಸುತ್ತೆ. ಹೇಳಬಾರ್ದು ಅಂತಾನೆ ನನಗೆ ಇಷ್ಟ ಇಲ್ಲ, ಯಾಕೋ ಅವನಿಗೆ ಇಷ್ಟ ಇಲ್ಲ. ಮಕ್ಕಳಿಗೆ ಕೆಲವೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾ ಚಿನ್ನಿದು ಹಂಗೇನೆ, ಪಿಯುದವಳು ಹೇಳಬೇಡ ಅಂದಿದ್ಲು ಅಂತ ಹೇಳಿ ನಾನು ಹೇಳಿರಲಿಲ್ಲ. ಆಮೇಲೆ ಏನೇನೋ ನೆಗೆಟಿವ್ ಕಮೆಂಟ್ ಬರೋಕ್ಕೆ ಶುರು ಮಾಡುತ್ತಲ್ಲ, ಹಂಗಾಗಿ ಒಂದಿನ ನಾನು ಹೇಳಿದೆ. ಕಾರು ವಾಶ್ ಮಾಡಿಸಿದ್ದೀವಿ, ಆದರೆ ಪೇಪರ್ ಹಾಕಿಲ್ಲ ಕೆಳಗಡೆ, ಏನು ಯಾರ್ದಾರ ಹತ್ರ ಇಸ್ಕೊಳ್ಳಿ ಅಂತ ಹೇಳಿದೆ. ಇವತ್ತು ನಮಗೆ ಶ್ರೇಯುನ 9 ಗಂಟೆಗೆ ಬಿಡೋಕ್ಕೆ ಹೇಳಿದ್ದಾರೆ. ಆದರೆ ನಾವು ಅಷ್ಟೊತ್ತಿಗೆ ಬಿಡಲ್ಲ, ಯಾಕಂದರೆ ಯಾರೂ ಅಷ್ಟೊತ್ತಿಗೆ ಬಿಡಲ್ಲ ಮಕ್ಕಳನ್ನ. ಪಿಕ್ ಮಾಡೋದಾದರೆ ಎಲ್ಲ ಬೇಗ ಹೋಗಿ ಮಾಡ್ತೀವಿ. ಡ್ರಾಪ್ನ ಸ್ವಲ್ಪ ಲೇಟೇ ಅಲ್ಲ, ಸರಿಗೆ ಹೇಳಿ ಫೋನ್ ಮಾಡಿ ಅಂದೆ. ಇವರು ಬೇಡ ಬಿಡು ಅಂತ ಹೇಳಿದೆ. ಯಾಕಂದರೆ ನಾವು ಯಾವತ್ತೂ ಹಾಗೆಲ್ಲ ಇದು ಮಾಡಲ್ಲ, ಇನ್ ಟೈಮಲ್ಲಿ ಇರ್ತೀವಿ. ಮತ್ತು ನಾವು ಫೀಸ್ ಕೂಡ ಆನ್ಲೈನಲ್ಲೇ ಪೇ ಆಗಿಬಿಟ್ಟಿದೆ. ಅವನಿಗೆ ವಾಲೆಟ್ಗೊಂದು 5,000 ಕಟ್ಟೋದು ಅದಷ್ಟಿದೆ ಅಷ್ಟೇ. ಹಾಗಾಗಿ ನಾವು ಅಲ್ಲೇನು ಕ್ಯೂ ನಿಲ್ಲೋದು ಆ ಥರದ್ದೇನೂ ಇಲ್ಲ. ಹಾಗಾಗಿನೇ ಆರಾಮಾಗಿ ಹೋಗ್ತಾ ಇದ್ದೀವಿ. ಚಿನ್ನಿ ಇದ್ಲಲ್ಲ, ಅವಳನ್ನೇ ಇದಕ್ಕೆ ಬಿಟ್ಟು ನಿನ್ನ ಟ್ರೈನ್ ಎಲ್ಲೈತೆ ನೋಡೆ. ಅವಳು ಟ್ರೈನ್ ಇನ್ನೂ ಎಲ್ಲಿದೆ ಅಂತ ಗೊತ್ತಾ? ಎಲ್ಲೇ? ತಾಳ್ಗುಪ್ಪ. ನೀನು ಬಿಟ್ಟಿಲ್ಲ. ತಾಳ್ಗುಪ್ಪ ಓಕೆ, ತಾಳ್ಗುಪ್ಪದಲ್ಲಿದೆ ಅಂತ ಹೇಳಪ್ಪ. ಏನೋ ಗೊತ್ತಿಲ್ಲ. ಈಗ ಅವಳನ್ನ ಅಲ್ಲೇ ಬಿಟ್ಟು ಹಾಗೆ ಹೋಗೋದು ಅಥವಾ ಕಾದು ಹೋಗೋದು ಏನೋ ಅಂತನೂ ಗೊತ್ತಿಲ್ಲ. ಅವಳು ಈ ಸಲ ಸೂಟ್ ಕೇಸ್ ಎಲ್ಲ ತಂದಿಲ್ಲ. ಹ್ಯಾಂಡ್ ಬ್ರೇಕ್ ಮೇಲ್ ತಾನೆ. ಹಂಗಾಗಿ ಲಗೇಜ್ ಅಂದ್ರೆ ಲಗೇಜ್ ಆಗಿದೆ. ನಾವು ಒಂದು ಬ್ಯಾಗ್ ಚಿನ್ನಿ ಶ್ರೇಯು ತಗೊಂಡಿದ್ದಲ್ಲ, ಆ ಥರದೊಂದು ತಗೊಳ್ಳೋದಲ್ವಾ. ಈಗ ನಾವೀಗ ತವ್ರ ಮನೆಯಿಂದ ತರ್ತೀವಲ್ಲ ಒಂದು 7-8 ಬ್ಯಾಗು, ಹಾಗೆ ಅವಳಿಗೆ ಹೇಳ್ತೀನಿ ನಾನು. ಅದಕ್ಕೆ ಇಲ್ಲಿಂದ ಹೋಗ್ತಾ ತುಂಬ ಇರುತ್ತೆ. ಮಾವಿನ ಹಣ್ಣು ಈ ಸಲ, ಮಾವಿನಕಾಯಿ, ಆಮೇಲೆ ತಿಂಡಿನೇ ನಾನು ಹೆಚ್ಚಿಗೆ ಮಾಡಿಕೊಟ್ಟಿಲ್ಲ ಅವಳಿಗೆ. ಒಂದು ಸಲ ಇಡ್ಲಿ ಒಂದೇ ಜಾಸ್ತಿ ಮಾಡಿದೆ. ಖಾರ ಚಟ್ನಿ ಇತ್ತು, ಅದನ್ನೇ ಹಾಕಿ ಕೊಟ್ಟೆ. ನಿನ್ನೆ ಇಂಡಿಗೋ ಪೌಡ್ರ್ ಹಚ್ಚಿದ್ದೀನಿ. ಯಾರೋ ಕೇಳ್ತಾ ಇದ್ರು ನನಗೆ, ಏನು ಹಚ್ತಾ ಇದ್ದೀರಾ ತಲೆಗೆ ಅಂತ. ಇಂಡಿಗೋ ಪೌಡ್ರ್ ಹಚ್ತಾ ಇದ್ದೀನಿ. ಅದೇ ನಂಗೆ ಅಷ್ಟೊಂದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ. ಬೇರೆ ಏನಾದರೂ ಟ್ರೈ ಮಾಡಬೇಕು. ನಿನ್ನೆ ಹಚ್ಚಿದ್ದೀನಿ, ಮೆಹಂದಿ ಜೊತೆ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಮೆಹಂದಿ ಹಚ್ಚಿ ನೆಕ್ಸ್ಟ್ ಡೇ ಹಚ್ಚಿದ್ರೆ ಚೆನ್ನಾಗಾಗುತ್ತೆ ಅಂತ ಯಾರೋ ಹೇಳಿದ್ರು. ಹಂಗೆ ಹಚ್ಚಿದ್ರು ನಂಗೆ ಅಷ್ಟು ಚೆನ್ನಾಗಾಗಿಲ್ಲ. ಅದಕ್ಕೇ ಈಗ ಮೆಹಂದಿ ಜೊತೆಗೆ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ನಾನು ನೋಡಿಕೊಂಡು ಇಲ್ಲ ಇನ್ನು. ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತು, ಶಾಂಪೂ ಹಾಕಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇರಲಿ ಅಂತೇಳಿ ಬಂದವಳು ನಾಳೆ ಮಾಡ್ತೀನಿ. ಬೆಳಗ್ಗೆ ನನಗೆ ಎಷ್ಟು ಬೇಗ ಎದ್ರೂ ಕೆಲಸನೇ ಮುಗಿಯಲ್ಲ. ನಿಮ್ಮ ಡ್ಯಾಡಿ ಅಂತ ಪೇಪರ್ ಓದಕ್ಕೆ ಹೋದ್ರಾ? ಅಪ್ಪ ದೇವ್ರೆ, ಎಂಥ ಜನನಪ್ಪ ನಮ್ಮನ್ನು ಕೂರ್ಸಿ ಹೋಗಿದ್ದಾರೆ ನೋಡಿ. ಎಂತ ನೋಡ್ತಾ ಇದೆಯಾ? ಅಷ್ಟೇನಾ? ಅಷ್ಟೇನಾ? ಸರಿ ಮಗ ಹಿಂದ್ಗಡೆ ಪೇಪರ್ ಸರಿಯಾಗಿ ಹಾಕ್ಕೊಂಡು ಕೂತ್ಕೊಬರ್ರಿ ನೀನು. ಹಿಂದ್ಗಡೆ ಪೇಪರ್ ಕರೆಕ್ಟಾಗಿ ಹಾಕೊಂಡು. ವೈಭವ್ ಎಷ್ಟು ಹೊಡೆದ? 29 ಬಾಲಿಗೆ. ಎಷ್ಟು ಬಾಲಿಗೆ? 28 ಬಾಲಿ ಹೊಡೆದಿದ್ದ. ಔಟ್ ಆಯ್ತು. ಅದೊಂದು 4-6 ಹೋಗಿರೋದೊಂದು ಫಿಸಿಕಲ್ ರೆಕಾರ್ಡ್ ಮೀಟ್ ಆಗೋದು ಫಾಸ್ಟೆಸ್ಟ್ ಸರಿ. ಓಯ್ ಬರ್ರಿ, ವಾಸ್ತು ಮಸ್ತ್ ಇಷ್ಟ. ಸ್ವಲ್ಪ ಆ ಕಡೆ ಹೋಗೋ ಮಗ. ಬೈ ಒಂದು ಸೀಟ್ ಆ ಕಡೆ ಹೋಗು. ಮಗ ಪಕ್ಕದ ಬೇಡ, ಅದಕ್ಕೆ ಇದಿಲ್ಲ. ಆ ಕಡೆ ಹೋಗು.
ಬೈ. ಫೋನ್ ಮಾಡು ಮೊಬೈಲು ಎರಡು ಹಳೇದು ತಗೊಂಡ್ಯಾ? ನನ್ನ ಮೊಬೈಲ್ ಏನು ನಾವು ಹೋದಾಗ ಬೆಂಗಳೂರು ಟ್ರೈನ್ ಹೋಯಿತು. ಅದಾದ ನಂತರ ಚಿನ್ನಿದು ಮೈಸೂರು ಟ್ರೈನ್ ಬಂತು. ಅವಳನ್ನ ಹತ್ತಿಸಿ ನಾವು ಹಾಗೆ ಹೊರಟ್ವಿ. ನನಗೆ ಆಗುಂಬೆ ಹೋಗ್ತಾ ಇದೊಂದು ರೋಡಲ್ಲಿ ಮನೆಗಳಿದ್ದಾವೆ ಆಚೆ ಈಚೆ. ಆ ಊರು ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ. ನಂಗೆ ಯಾವಾಗಲೂ ಆ ಮನೆಗಳು ನೋಡಿದಾಗ ಖುಷಿ ಅಂತ ಅನಿಸುತ್ತೆ. ಹಂಚಿನ ಮನೆಗಳು ಆದ್ರೂ ಅದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಆದರೆ ಇವಾಗ ರೋಡೆಲ್ಲ ದೊಡ್ಡ ಆಗಿದ್ದಕ್ಕೆ ಮುಂದ್ಗಡೆ ಕಾಂಪೌಂಡೆಲ್ಲ ಒಡೆದು ಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಅದೆಲ್ಲ ಕಟ್ಕೊತಾ ಇದ್ದಾರೆ. ಆದ್ರೂ ಆವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಆಮೇಲೆ ಎಲ್ಲೂ ಹೆಚ್ಚಿಗೆ ವೀಡಿಯೋನ ಮಾಡ್ಕೊಳ್ಲಿಲ್ಲ. ಆಗುಂಬೆಗೆ ಬಂದ್ವಿ ನಾವು ಬೇಗನೆ. ಯಾಕಂದರೆ ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ತಿಂಡಿ ತಿನ್ನಬೇಕಾಗಿತ್ತು. ನಾನು ಮುಂಚೆನೇ ಹೇಳಿದ್ದೆ. ನಾನು ಅವ್ರೇನು ಗೊತ್ತಾ, ಘಾಟಿ ಇಳಿದ ತಕ್ಷಣ ತಿಂಡಿ ತಿನ್ನೋಣ ಸೋಮೇಶ್ವರದಲ್ಲೇ ಅಂತಾರೆ. ಇಲ್ಲ, ನಾನು ಭಟ್ರ ಹೋಟ್ಲಲ್ಲೇ ತಿಂಡಿ ತಿನ್ನಬೇಕು ಅಂತ ಹೆಬ್ರಿಲಿ. ಅದಕ್ಕೇ ನಮ್ಮ ಮನೆಯವರು ಮಗ ಇಬ್ಬರು ಸುಮ್ಮನೆ ಇದ್ದರು. ಭಟ್ರ ಹೋಟ್ಲಿಗೆ ತಿಂಡಿಗೆ ಹೋಗೋಣ ಅಂತೇಳಿ ಅರ್ಜೆಂಟಲ್ಲಿ ನಮ್ಮ ಮನೆಯವರು ಕಾರ್ ಡ್ರೈವಿಂಗ್ ಮಾಡ್ತಾನೇ ಇದ್ದಾರೆ. ಅವರೇ ಅಂದರು ತುಂಬ ಫಾಸ್ಟಾಗಿ ಬಂದೆ ಇವತ್ತು ಅಂತ. ಯಾಕಂದರೆ ಅವರಿಗೆ 8 ಗಂಟೆಗೆಲ್ಲ ತಿಂಡಿ ತಿಂದ ಅಭ್ಯಾಸನ. ಹಾಗಾಗಿ ಘಾಟಿನೂ ಕೂಡ ಬೇಗನೆ ಇಳಿದ್ವಿ. ಸೋಮೇಶ್ವರದಲ್ಲಿ ಶ್ರೇಯಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಆದರೆ ಸ್ನ್ಯಾಕ್ಸ್ ಬಿಡ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ನಿಜ ಹೇಳ್ತೀನಿ, ನಾನು ಏನೂ ಮಾಡಿಕೊಡ್ಲಿಲ್ಲ. ಪಾಪ ಅವನಿಗೆ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅವಲಕ್ಕಿ ಹಚ್ಕೊಡು ಮಮ್ಮಿ ಅಂತ ಹೇಳಿತ್ತು. ಪಾಪ ನಾನು ಏನೂ ಮಾಡಲಿಲ್ಲ. ನಂಗೆ ಅದೇ ಒಂದು ಬೇಜಾರು ಆಗುತ್ತೆ. ಆಗುಂಬೆ ಬಂದ್ವಿ, ಘಾಟಿ ಇಳಿದಾಯ್ತು. ಬೇಗನೆ ಇಳಿದ್ವಿ. ಇನ್ನೂ ಬೇಗ ಇಳಿತಾ ಇದ್ವಿ. ಎದುರುಗಡೆ ಇರೋರಿಗೆ ಅಷ್ಟು ಚೆನ್ನಾಗಿ ಓಡಿಸ್ತಾನೆ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಸಿಟ್ಟು ಬಂದಿತ್ತು. ಆಕ್ಸಿಡೆಂಟ್ ಕೂಡ ಒಂದು ಆಗ್ತಾಯಿತ್ತು ಅವರಿಗೆ. ಪಾಪ ಎದುರುಗಡೆಯಿಂದ ಬಂದು ಲಾರಿ ಅಲ್ಲ, ಸಣ್ಣದೇನೋ 407 ಅಂತಾರಲ್ವ, ಅದು ಹೊಡಿತಾ ಇತ್ತು. ಒಂಚೂರಲ್ಲೇ ಮಿಸ್ ಆಯಿತು. ನಾವು 3 ಜನನೂ ಹೊಡ್ಕೊತಾ ಇದ್ವಿ. ಅವ್ರಿಗೆ ಹೊಡೆದ್ರೆ ನಾವು ಬೇರೆಯವ್ರಿಗೆ ಹೊಡಿತಾ ಇದ್ವಿ. 3 ಜನ ಒಟ್ಟಿಗೆ ಲೈನಲ್ಲಿ ಬರ್ತಾ ಇದ್ವಿ. ಎದುರುಗಡೆಯಿಂದ ಬಸ್ ಬರ್ತಾ ಇದೆ. ಹೆದರ್ಬಿಟ್ವಿ ಒಂದ್ಸಲ. ಶ್ರೇಯು ಸ್ವಲ್ಪ ಸ್ನ್ಯಾಕ್ಸ್ ತರೋದಕ್ಕೆ ಅಂತ ಹೋಗಿದ್ದಾನೆ. ಇಲ್ಲಿ ಎದುರುಗಡೆ ಕಾರ್ ನಿಲ್ಸಿದ್ವಿ ಅಲ್ಲ, ನಮ್ಮ ಕಾರು ಪಾಪ ಎದುರುಗಡೆ ಇನ್ನೊಬ್ರು ಇದ್ದರು. ಸ್ವಲ್ಪ ಕಾರ್ ತೆಗಿತೀರಾ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಮ್ಮ ಮನೆಯವ್ರನ್ನ ಕರೆಯೋದೇನು ಅಂತೇಳಿ ನಾನು ಕಾರ್ ತಂದು ಈ ಕಡೆ ನಿಲ್ಲಿಸ್ಕೊಂಡು ಅವರಿಗಾಗಿ ಕಾಯ್ತಾ ಇದ್ದೆ. ಹೆಬ್ರಿಗೆ ಬಂದ್ವಿ. ನಾವು ತಿಂಡಿ ಇಲ್ಲೇ ತಿನ್ನೋಣ ಅಂತ. ಅವತ್ತು ಭಟ್ರ ಹೋಟ್ಲಲ್ಲಿ ತಿಂದಿದ್ವಲ್ಲ, ಹಾಗಾಗಿ ಶ್ರೇಯಿಗೆ ನೀರು ದೋಸೆ ತುಂಬ ಇಷ್ಟ. ಅವನು ಅಲ್ಲಿ ತಿನ್ನಲಿ ಅಂತ. ಯಾಕೋ ಗೊತ್ತಿಲ್ಲ, ವ್ಲಾಗ್ ಮಾಡಲೇ ಇಲ್ಲ ನಾನು. ಹೆಚ್ಚಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ 2 ವ್ಲಾಗ್ ಥರ ಮಾಡ್ತಾ ಇದ್ದೆ. ಇವತ್ತು ಯಾಕೋ ಗೊತ್ತಿಲ್ಲ, ಮಾಡಿಲ್ಲ ನಾನು. ಕರೆಕ್ಟಾಗಿ ನಮ್ಮನೆಯವ್ರು ಹೇಳಿದರು 9 ಗಂಟೆ 5 ನಿಮಿಷ. ನಾನು 9:10 ಆಗುತ್ತೆ ಹೋಗೋದು ಅಂದಿದ್ದಿಲ್ಲ. 9 ಗಂಟೆ 5 ನಿಮಿಷ ಕರೆಕ್ಟಾಗಿ ಹೆಬ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಕರೆಕ್ಟಾಗಿ 9 ಗಂಟೆ 4 ನಿಮಿಷ ಆಗಿತ್ತು. ಈಗ ಅಲ್ಲಿತ್ತು ಒಳಗೆ ಹೋಗೋಷ್ಟೊತ್ತಿಗೆ ಆಗುತ್ತೆ ಟೈಮು. ಇವಾಗ ಇದು ಏನದು ಭಟ್ರ ಹೋಟ್ಲಿಗೆ ತಿಂಡಿಗೆ ಹೋಗೋದು. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಅದರದ್ದು ಹಾಕಿದ್ದೆ. ನಂದು ಒಳ್ಳೆ ವ್ಯೂಸ್ ಆಗಿತ್ತು ಅದರದ್ದು, ಭಟ್ರ ಹೋಟ್ಲದ್ದು. ನಾನು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ನಾವು ಹೋಗಿದ್ದಲ್ಲ ರೀ. ಅಲ್ಲ, ನಿಮ್ಮ ಭುವನ್ ಅವ್ರ ಅಪ್ಪ ಹೇಳಿದ್ರಲ್ಲ, ಅವ್ರು ಹೇಳಿದ್ದು. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿದ್ದೆ. ನಾನು ಇದನ್ನ ನೋಡಿ ಕ್ಲೋಸ್ ಆಗಿದೆಯಾ ಅನ್ಕೊಂಡಿದ್ದೆ. ಇದೆ ನೋಡಿ ಭಟ್ರ ಹೋಟೆಲ್, ಮೇನ್ ರೋಡಲ್ಲೇ ಇದೆ. ಇಲ್ಲೇ ಸಾಕ್ತಲ್ರಿ, ನಾವಿಲ್ಲಿ ಯಾವತ್ತೂ ನಿಲ್ಸಿಲ್ಲಲ್ಲ. ನೀರು ದೋಸೆ ತಗೊಂಡಾನ. ಸ್ವಲ್ಪ ಟೆನ್ಷನ್ ಆಗಿದ್ದ ಒಳ್ಳೇದಾಯ್ತಲ್ಲ. ಇನ್ನೊಂದು ಹೇಳಿದ್ಬಿಡಿ. ಭಟ್ರ ಹೋಟೆಲ್ಲಿ ತಿಂಡಿ ತಿಂದ್ವಿ. ತುಂಬ ಚೆನ್ನಾಗಿತ್ತು ಇವತ್ತು. ನೀರು ದೋಸೆ ಶ್ರೇಯುಗೆ ಮಾತ್ರ ಸಿಕ್ತು, ನಮಗೂ ಒಂದೊಂದು ಸಿಕ್ತು ಅಷ್ಟೇ. ಆದರೆ ಶ್ರೇಯುಗೆ ಇನ್ನೂ ಬೇಕಿತ್ತಂತೆ. ಪಾಪ ಖಾಲಿ ಆಯಿತು ಅಂತ ಹೇಳಿದ್ರು. ಶ್ರೇಯುನ ಮುಖ ನೋಡಿ ಯಾಕೋ ಫುಲ್ ಟೆನ್ಷನ್ ಆಗಿದೆಯಾ ಅಂತ ಹೇಳಿದ್ರು. ಎಲ್ಲಿ ಹೋದರೂ ನಮಗೆ ನಾಯಿಗಳು ನಮ್ಮ ಹಿಂದೆ ಬರ್ತವೆ. ಶ್ರೇಯುನ ಅದು ಬಿಡ್ತಾನೆ ಇರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಬಿಸ್ಕೆಟ್ ಕೊಡಿಸಿದ್ರು. ಆಮೇಲೆ ಅವನು ಕೂಡ ಬಿಸ್ಕೆಟ್ ಹಾಕ್ದ. ಅಲ್ಲಿಂದ ಸೀದಾ ನಾವು ಕೊರಗಜ್ಜ ಟೆಂಪಲ್ಗೆ ಬಂದ್ವಿ. ಅದನ್ನು ನಿಮಗೆ ಹೇಳ್ತೀನಿ. ಇದೊಂಥರ ದಿಢೀರಂತ ನಾವು ದೇವಸ್ಥಾನಕ್ಕೆ ಬಂದ್ವಿ. ಮುಳುಗುಡ್ಡೆ ಅಲ್ಲಿ ಕೊರಗಜ್ಜ ಇದೆ. ಉಡುಪಿ ಹೋಗೋ ರೋಡಲ್ಲಿ, ಹೆಬ್ರಿಯಿಂದ ಉಡುಪಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ನಾನು ಇದು 2nd ಟೈಮ್ ಇಲ್ಲಿಗೆ ಬರ್ತಾ ಇರೋದು. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಹೇಳಿದರು
ಜಯಂತಿ ಅವರು ಅಂತೇಳಿ, ಜಯಂತಿ ಅಲ್ಲ ಅವ್ರ ಹೆಸರು ದಿಢೀರಂತ ದೇವರ ದರ್ಶನಕ್ಕೆ ಬಂದಂಗಾಯಿತು. ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬಂದಿರೋದು. ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿದಾಗ ಕೊರಗಜ್ಜಂದು ಎಲ್ಲ ಕೇಳಿದಾಗ ನಾನು ಇಲ್ಲಿಗೆ ಬಂದಿದ್ದೆ. ನಾನು ಅವತ್ತು ನಿಮಗೆ ಹೇಳಿರಲಿಲ್ಲ. ಇದು ಸೆಕೆಂಡ್ ಟೈಮ್. ಇವತ್ತು ನಾನು ನಿಜವಾಗ್ಲೂ ನಮ್ಮ ತಲೆಯಲ್ಲ, ನಮ್ಮ ಯಾವುದ್ರಲ್ಲೂ ಏನೂ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ನಾವು ಉಡುಪಿಗೆ ಶ್ರೇಯು ಹೋಗೋಣ ಅಂತ ಹೀಗೆ ಹೊರಟ್ವಿ ಅಲ್ಲ, ಯಾಕೆ ಹೋಗಬಾರ್ದು ಅಂತ ಹೇಳಿ, ಮತ್ತು ಶ್ರೇಯೂ ಇದ್ದ ಅಲ್ಲ ಅಂತ ಹೇಳಿ ಹೋದ್ವಿ. ಇಲ್ಲಿ ವಿಡಿಯೋ ಫೋಟೋಗ್ರಫಿ ಏನು ಅಲೋ ಇಲ್ಲ. ನಿಮಗೆ ಮುಳುಗುಡ್ಡೆ ಕೊರಗಜ್ಜ ಅಂತ ಹಾಕ್ಕೊಂಡ್ರೆ ನಿಮಗೆ ಸಿಗುತ್ತೆ. ಶ್ರೇಯು ನಡಿ ಹೋಗೋಣ, ಅಲ್ಲೇ ಸಿಗ್ತಾನೆ ಶ್ರೇಯು. ನಾ ಮುಂದೆ ಹೋಗಿರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ನ. ಹಾಗಾಗಿ ನಾವು ಕಾರ್ ತಗೊಂಡು ಅಲ್ಲಿಂದ ಹೊರಟ್ವಿ. ಕೋಲ ಅದೆಲ್ಲ ನಡೆಯುತ್ತಂತೆ ಇಲ್ಲಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ನನಗೆ ಇದು ಮಾಡಿದರು, ಹೋಗಿ ಕೃಪಾ ಚೆನ್ನಾಗಿದೆ ಅಂತ. ಅವರು ತುಂಬ ನಡ್ಕೊತಾರಂತೆ ಇಲ್ಲಿಗೆ. ನನಗೆ ಮಂಗಳೂರಲ್ಲಿ ಕೊರಗಜ್ಜ ಇದೆ ಗೊತ್ತಾ, ಆದಿಸ್ಥಳ, ಅಲ್ಲಿ ಕೂಡ ಹೋಗಬೇಕು ಅಂತ ಆಸೆ ಇದೆ. ನೋಡೋಣ, ದೇವ್ರು ಕರ್ಸ್ಕೊಬೇಕು ನೋಡಿ. ಇವತ್ತು ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಎಲ್ಲಿ ಕೊರಗಜ್ಜಾಗ ಬರ್ತೀವಿ ಅಂತ. ನಾನು ಆವಾಗ ಬಂದಾಗ ಒಂದೇನೋ ಹೇಳ್ಕೊಂಡು ಹೋಗಿದ್ದೆ, ಆದರೆ ಅದಿನ್ನೂ ನನಗೆ ಅದು ನೆರವೇರಿಲ್ಲ. ಅದೇ ಈಗ ಶೇನು ಈ ಸಲ SLC ಅಲ್ವಾ, ಅದಕ್ಕೆ ನಮ್ಮ ಮನೆಯವ್ರಿಗೆ ನೀವು ಒಂದು ಹರಕೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಏನಿಲ್ಲ, ಇಲ್ಲೇ ಎಲ್ಲ ಸಿಗುತ್ತೆ. ಚಕ್ಲಿ ಮತ್ತು ಬೀಡ ಸಿಗುತ್ತೆ ಇಲ್ಲಿ, ಅದನ್ನೇ ದೇವರಿಗೆ ಅರ್ಪಿಸಿದ್ರೆ ಸರಿ. ಬೀಡ ಅಂದರೆ ಅಡಿಕೆ ಮತ್ತು ಎಲೆ ಸಿಗುತ್ತೆ, ಅಲ್ಲೇ ಇಟ್ಟಿರ್ತಾರಲ್ಲೇ ಕೌಂಟ್ರಲ್ಲೇ ಸಿಗುತ್ತೆ. ಆಮೇಲೆ ಇದು ದುಡ್ಡು ಕೊಟ್ಟರೆ ಸರಿ ಅಷ್ಟೇ. ಹೋದ್ಸಲ ಬಂದಾಗ ನನಗೆ ಏನು ಇಲ್ಲಿದ್ದೇನು ಪದ್ಧತಿನೇ ಗೊತ್ತಿರಲಿಲ್ಲಲ್ಲ, ಹಾಗಾಗಿ ನಾನು ಹರಕೆ ಏನು ಅಂದರೆ ನಾನು ಫಸ್ಟ್ ಸಲ ಬಂದಿದ್ದೀನಲ್ಲ ಅಂತೇಳಿ ದೇವರಿಗೆಲ್ಲ ಕೊಟ್ಟು ಹೋಗಿದ್ದೆ. ನೆಕ್ಸ್ಟ್ ಸಲ ನಾನು ಏನೋ ಒಂದು ಹೇಳ್ಕೊಂಡಿದ್ದೆ ಮನಸ್ಸಲ್ಲಿ, ಅದು ಆಗಿಲ್ಲ. ನೋಡೋಣ, ಎಲ್ಲದಕ್ಕೂ ಟೈಮ್ ಬೇಕಲ್ವಾ, ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೇ ಆಗಬೇಕು. ನಾನು ಒಂದು ವಾರದಿಂದ ತುಂಬ ಬೇಜಾರದಲ್ಲಿದ್ದೆ, ಹೇಳಲ್ಲ ನಾನು ಏನು ಅಂತ. ನಾನಿವತ್ತು ದೇವ್ರ ಪೂಜೆ ಮಾಡಿ ಬಂದೆ ಮನೆಯಿಂದ. ನಮ್ಮ ಮನೆಯವರು ಜೋರು ಮಾಡಿ ನನಗೆ ಮನೆಯಲ್ಲೂ ಪೂಜೆ ಮಾಡಿಸಿದ್ರು. ಅದೇನೋ ಗೊತ್ತಿಲ್ಲ ನೋಡಿ, ಇಲ್ಲಿಗೆ ಬರಬೇಕು ಅನ್ನೋದಿತ್ತು, ಏನೋ ದೇವರು ಇದಿತ್ತೋ ಗೊತ್ತಿಲ್ಲ. ಯಾವುದೂ ಅಷ್ಟೇ, ದೇವ್ರು ಇದ್ದಿಲ್ಲ ಯಾವುದೂ ಆಗೋದಿಲ್ಲ. ನೋಡೋಣ, ಈ ಸಲನೂ ಬಂದಾಗ ಏನೋ ಒಂದು ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸಿನ ನೆಮ್ಮದಿಗೆ ಅಂತ. ದೇವರಿಗೆಲ್ಲ ಗೊತ್ತಿರುತ್ತಲ್ವ, ನಾವೇನೇನೋ ಹೇಳಬೇಕು ಅನ್ನೋದು ಏನಿಲ್ಲ. ನಮ್ಮ ಮನಸ್ಸಲ್ಲಿ ಏನೇನು ನಡೀತಿರುತ್ತೆ ಎಲ್ಲ ದೇವರಿಗೆ ನಿಂಗೆ ಗೊತ್ತಲ್ಲಪ್ಪ, ನಿಂಗೆ ಏನು ಅನ್ಸುತ್ತೆ ಹಂಗೆ ಮಾಡು ಅನ್ನೋದನ್ನು ಈಗ ನಾನು ಕಲ್ತಿದ್ದೀನಿ. ಅದು ಮಾಡಪ್ಪ ಇದು ಮಾಡಪ್ಪ ಅಂತ ನಾನು ಏನೂ ಹೇಳಲ್ಲ. ನಿಮ್ಗೆ ಹಿಂಗೆ ಅನ್ಸುತ್ತೆ ಹಂಗೆ ಮಾಡು, ಮನಸ್ಸಿಗೆ ನೆಮ್ಮದಿ ಕೊಡು ಅನ್ನೋ ಥರ ಹೇಳ್ತೀನಿ. ಚೆನ್ನಾಗಿದೆ, ಬನ್ನಿ ಒಂದು ಸಲ. ಆದರೆ ಮಂಗಳೂರಲ್ಲಿ ಸ್ವಲ್ಪ ಬೇರೆ ಥರ ಇದೆ ಅಂತ ನಾನು ವಿಡಿಯೋಗಳಲ್ಲಿ ನೋಡಿದ್ದೆ. ಇಲ್ಲಿ ಆ ಥರ ಗುಡಿಸ್ಲು ಆ ಥರ ಏನೂ ಇಲ್ಲ. ದೇವರಿಗೇ ಬಂಗಾರದ್ದೇನ್ರಿ ಅದು, ಏನಪ್ಪ ಒಂದು ಹಾಗೆ ಚೆಂದ ಅಲಂಕಾರ ಮಾಡಿ ಆ ಕಡೆ ಈ ಕಡೆ 2 ದೀಪ ಹಚ್ಚಿ ಒಂಥರ ಚೆನ್ನಾಗಿ ಇದೆ. ಆಮೇಲೆ ಇಲ್ಲಿ ಅದು ಟೋಕನ್ ಎಲ್ಲ ಕೊಟ್ಬಿಟ್ಟು ಹೇಳಿಕೆ ಎಲ್ಲ ಆಗುತ್ತೆ. ಭಾನುವಾರ ಇರುತ್ತೆ, ಅದೇನೋ ಇದೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹೋದ್ಸಲ ನಾವು ಬಂದಾಗ ಟೋಕನ್ ಕೊಡ್ತಾಯಿದ್ರು ಅಲ್ಲ, ಹೋದ್ಸಲ ಯಾವಾಗ ಬಂದಿದ್ವಿ ನಂಗೆ ಅಷ್ಟು ನೆನಪಿಲ್ಲ. ನನಗೆ ಅದೇನೋ ಅವಾಗ ನಾನು ಅಂದ್ಕೊಂಡಿದ್ದೇನೋ ಅಷ್ಟು ಬೇಗ ಆಗಲಿಲ್ಲಲ್ಲ. ಈ 1 ವರ್ಷನೇ ಆಗೋಯ್ತು, ಹೋದ ವರ್ಷನೇ ಅನ್ಸುತ್ತಲ್ಲ. ಹಾಗಾಗಿ ನಾವು ಮತ್ತೆ ಈ ಕಡೆ ಬರಲೇ ಇಲ್ಲ. ಹರಕೆ 12 ವರ್ಷ ಅಂತಾರಲ್ಲ, ಅಂದ್ರೆ ನೆರವೇರಿದ್ರೆ ತೀರ್ಸಕ್ಕೆ 12 ವರ್ಷ, ನಂದಿನೂ ನೆರವೇರೇ ಇಲ್ಲ. ನೋಡೋಣ, ದೇವರಿದ್ರೆ ಎಲ್ಲದೂ ಆಗುತ್ತೆ, ನಂಬಿಕೆ ಬೇಕು ಅಷ್ಟೇ. ಒಂದೊಂದ್ಸಲ ಅನಿಸುತ್ತೆ ಏನೋ ನಾವೇನಾರು ಅಂದ್ಕೊಂಡಿದ್ದೇನೋ ಆಗಿಲ್ಲ ಅಂದರೆ ನಾನು ಇಷ್ಟು ಮಾಡಿನೂ ದೇವ್ರು ನಂಗೆ ಏನೂ ಮಾಡಿಲ್ವಲ್ಲ ಅಂತಲೂ ನನಗೊಂದು ಕ್ವಶನ್ ಬರುತ್ತೆ. ಗೊತ್ತಿಲ್ಲ, ನೋಡೋಣ. ಸರ್ವಿಸ್ ರೋಡ್ ಅದು, ಝೀರೋ ಟ್ರಾಫಿಕ್ ರೋಡ್, ನಮಗೆ ಹಳೆ ರೋಡ್ ಅದು. ಇದಾಗೋದಕ್ಕಿಂತ ಮುಂಚೆ ಆ ರೋಡಲ್ಲಿ ಓಡಾಡ್ತಾ ಇತ್ತು. ನಮ್ಮ ಸರ್ಕಾರದವ್ರಿಗೆ ಹಂಗೆ ಅಂತೆ. ನಮ್ಮ ಮೊನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ದಾರೆ, ಚೆನ್ನಾಗಿರೋ ರೋಡ್ನ ಕಿತ್ತಾಕ್ಬಿಡ್ತಾರಂತೆ. ಆಮೇಲೆ ಅನ್ಸುತ್ತಂತೆ ಓ ಈ ರೋಡಲ್ಲ ಕೀಳೋದು ಇನ್ನೊಂದು ರೋಡು ಅಂತ. ಅದೇನೋ ಒಂದು ತುಂಬ ಚೆನ್ನಾಗಿತ್ತು ಆ ರೀಲ್ಸ್, ನನಗೆ ತುಂಬ ಇಷ್ಟ ಆಗಿತ್ತು. ಯಾವತ್ತೂ ಆ ರೋಡಲ್ಲಿ ಹೋಗೋದಿಲ್ಲ, ಬ್ರಹ್ಮಾವರ ಹೋಗಿ ಉಡುಪಿ ಹೋಗೋದು ಜಾಸ್ತಿ. ಇವತ್ತು ನಮ್ಮನೆಯವರು ಬೇಡ ಮಣಿಪಾಲ್ ಹೋಗಿ ಉಡುಪಿ ಹೋಗೋಣ ಅಂತ ಹೇಳಿ ಆ ರೋಡಲ್ಲಿ ಬಂದ್ವಿ. ಆ ರೋಡಲ್ಲಿ ನಮಗೆ ಆ ಕೊರಗಜ್ಜ ದೇವಸ್ಥಾನ ಸಿಗುತ್ತೆ. ದೇವರೇ ಏನೋ ಗೊತ್ತಿಲ್ಲ ನನ್ನನ್ನು ಅಲ್ಲಿ ಕರ್ಸ್ಕೊಂಡಿತ್ತೋ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ. ನಂಗೆ ತುಂಬ ಜನ ಹೇಳಿದರು ಹೋಮ್ ಸೆಂಟರ್ ಇದೆ ಹೋಗಿ ಕೃಪಾ ಇಲ್ಲಿಗೆ ಅಂತ. ನಮ್ಮ ಮನೆಯವರು ಅವರಾಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಇಟ್ಟಿರೋದು ಹಣೆಗೆ ಇವತ್ತು ಸೊಟ್ಟಾಗಿದೆ ನೋಡ್ರಿ. ನಿಮಗೆಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ, ನಮ್ಮ ಮನೆಯವ್ರಿಗೆ ಎಷ್ಟು ಕರೆಕ್ಟಾಗಿ ಇಟ್ಟಿದ್ದೀನಿ ಗೊತ್ತಾ? ನಿಮಗೂ ಅಷ್ಟೇ, ಎಲ್ಲರಿಗೂ ನಾನೇ ಹಣೆಗಿಟ್ಟಿದ್ದು, ನಾನೇ ಸೊಟ್ಟ ಇಟ್ಕೊಂಡಿದ್ದೀನಿ. ಆ ಕಪ್ಪಿದೆಯಲ್ಲ ಅದು ಇಟ್ಟರೆ ಡಾಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಏನೋ ಒಂದು ಕಡ್ಡಿಲೇನೋ ಇಟ್ಟಿದ್ದೀವೇನೋ ಅನ್ನಷ್ಟು ನೋಡಿ. ನಿಮಗಂತೂ ಎಷ್ಟು ಚೆನ್ನಾಗಾಗಿದೆ. ನಿಮಗೂ ಸೊಟ್ಟನೇ ಇಟ್ಟಿದ್ದೀನ ಅಂತ. ನಾನಂತೂ ಪೂರ ಈ ಕಡೆ ನೋಡಿ, ಈ ಕಡೆ ಮನೇಲೇ ದೇವ್ರದ್ದು ಕುಂಕುಮ ಇಟ್ಕೊಂಡು ಬಂದಿದ್ನ ಪೂಜೆ ಮಾಡಿದವಳು. ಇಲ್ಲಿ ಇದ್ರದ್ದು ಕಪ್ಪದಿರುತ್ತೆ, ಅದಕ್ಕೇನು ಗಂಧ ಅಂತಾರೋ ಏನೋ ಅಂತಾರೆ. ಎಷ್ಟು ಅಂಟಿರುತ್ತೆ ಗೊತ್ತಾ, ಅದು ಕೈಗೆ ಹತ್ತಿದ್ದು ಹೋಗೋದಿಲ್ಲ. ನಾನೊಂದು ಸ್ವಲ್ಪ ಹಾಕೋ ಬಂದೆ, ದಿನ ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಹಚ್ಕೊಳ್ಳೋಣ ಅಂತ. ನಡೀರಿ
ನಮ್ಮ ಮನೆಯವ್ರು ಬರೀ ಅಂತಾರೆ ಗಡಿ ಬಿಡಿ. ಇಲ್ಲೇ ನೋಡಿ ಲೆಫ್ಟ್ ಡಿ ಮಾರ್ಟ್ ಹುಡುಕ್ತಾ ಇದ್ದಾರೆ. ಇಲ್ಲಿ ಲೆಫ್ಟು ಹಾಂ ಈ ಕಡೆ. ನಿಮಗೆ ಯಾವತ್ತು ಬೆಂಗಳೂರಲ್ಲಿ ಅವ್ರು ಬೈದಿದ್ರಲ್ಲ ಹಾಗೆ ನಾ ಬೈಬೇಕೀಗ. ಹಾಂ ಸಿಕ್ತಾ ಡಿ ಮಾರ್ಟ್ ಹುಡುಕೋದು. ಅಮ್ಮ ದೇವರೇ, ಯಾವಾಗಲೂ ಇಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ. ಹೊಟ್ಟೆ ಫುಲ್ಲಾಗಿದೆ. ಶ್ರೇಯಿಗೂ ಬೇಗ ಕೆಲಸ ಮುಗಿಸ್ಕೊಳ್ರಿ, ಶ್ರೇಯಿಗೆ ಊಟ ಮಾಡಿಸಿ ಬಿಟ್ಟುಬಿಡೋಣ ಅಂತಿದ್ದಾರೆ. ಊಟ ಏನು ಸೇರುತ್ತಲ್ವ ಗೊತ್ತಿಲ್ಲ, ನೋಡೋಣ ಈ ಸಾಹೇಬ್ರಿಗೆ ಸೇರುತ್ತಾ. ನಮ್ಮ ಶ್ರೇಯಿಗೆ ನೀರು ದೋಸೆ ಕಮ್ಮಿ ಆಗಿಬಿಡ್ತು 2 ದಿವಸ ತಿನ್ನ. ಅದು ನೆಕ್ಸ್ಟ್ ಸಲ ಕೇಳಿದಾಗ ಅದು ಈಗ ಗ್ಯಾಸ್ದು ಪ್ರಾಬ್ಲಮ್ ಅಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಒಯ್ದಿರ್ತಾರೆ. ಅದು ಹಾಟ್ ಬಾಕ್ಸಲ್ಲಿ ಇತ್ತು. 2ನೇ ಸಲ ಕೇಳಿದಾಗ ಇರಲೇ ಇಲ್ಲ. ಅಯ್ಯಮ್ಮ ದೇವರೇ, ಬನ್ನಿ ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ದುಡ್ಡು ಖರ್ಚು ಮಾಡಿಸ್ಕೊಂಡು ಬರೋಣ. ಡಿ ಮಾರ್ಟ್ಗೆ ಇವತ್ತು ನಾನು ಹೋಗಬೇಕು ಅಂತ ಅಂದಿರಲಿಲ್ಲ, ನಮ್ಮ ಮನೆಯವರೇ ಬಾ ಅಂತ ಕರ್ಕೊಂಡು ಹೋದರು. ಶ್ರೇಯು ಸೇಮ್ ಅವ್ರ ಡ್ಯಾಡಿ ಥರನೇ ಆಗಿದ್ದಾನೆ. ಡ್ಯಾಡಿ ಶರ್ಟು, ಡ್ಯಾಡಿ ಶಾರ್ಟ್ಸು ಎಲ್ಲ ಕರೆಕ್ಟಾಗುತ್ತೆ. ಶ್ರೇಯಿಗೆ ಇಲ್ಲೂ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡ. ಡಿ ಮಾರ್ಟಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಅವ್ರೇನಾದರೂ ನೋಡಿದ್ರೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ನಾನು ಒಂದು ಸ್ವಲ್ಪ ಕದ್ದು ಮುಚ್ಚಿ ಆ ವಿಡಿಯೋಗಳನ್ನ ಮಾಡ್ಕೊತೀನಿ. ಶ್ರೇಯುಗೆ ಇನ್ನು ಹೋದ್ಮೇಲೆ ಹೀಟ್ ಬಾಯ್ಲ್ ಎಲ್ಲ ಆಗುತ್ತಲ್ವ, ಅದಕ್ಕೆ ಅವನು ಚಿಯಾ ಸೀಡ್ಸ್ ತೊಗೊಂಡ. ಅವನ ಜೊತೆಗೆ ನಾನು ಕೂಡ ಒಂದು ತೊಗೊಂಡೆ. ಅವನು ಇಲ್ಲೇ ತೊಗೋಬೇಕು ಅಂತ ಇದ್ದ, ಇಲ್ಲಿ ತೊಗೊಂಡ್ಲಿಲ್ಲ ಅವನು. ಹಾಗೆಯೇ ನನ್ನ ಹತ್ರ ಬ್ಲೆಂಡರ್ ಕೂಡ ಇರಲಿಲ್ಲ, ಹಾಗಾಗಿ ಅಲ್ಲಿ ಒಂದು ಬ್ಲೆಂಡರ್ನು ಕೂಡ ನಾನು ತೊಗೊಂಡೆ. ನನಗೆ ಏನೋ ತೊಗೋಬೇಕಾಗಿತ್ತು, ಆದರೆ ಅದು ಸಿಗಲೇ ಇಲ್ಲ. ಆಮೇಲೆ ಹೇಳ್ತೀನಿ ನಿಮಗೆ. ನಂಗೆ ಡಿ ಮಾರ್ಟಿಗೆಲ್ಲ ಬಂದಾಗ ಅನ್ಸೋದು ಅದು ಎಷ್ಟು ಜನ ಇರ್ತಾರೆ ಅಂತ. ನಂಗೆ ನೋಡಿದ್ರೆ ತಲೆ ತಿರುಗ್ತಾಯಿತ್ತು, ಅಷ್ಟೊಂದು ಜನ ಇದ್ದರು. ಆದರೆ ಇವತ್ತು ಡಿ ಮಾರ್ಟಲ್ಲಿ ಯಾವುದೇ ರೀತಿಯಾಗಿರೋ ಸ್ಟಾಕ್ಗಳು ಅಷ್ಟೊಂದು ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನನಗೆ ಬೇಕಾಗಿರೋದು ನಮಗೆ ಆ ಥರದ್ದು ಯಾವುದೂ ಇರಲಿಲ್ಲ. ಆದರೂ ಅದರಲ್ಲಿ ಬೇಕಾಗಿರೋಂಥದ್ದನ್ನು ನಾನು ಒಂದು ಸ್ವಲ್ಪ ತೊಗೊಂಡೆ. ಇದು ಅಮ್ಮನಿಗೆ ಒಂದು 4 ಲೈಟ್ಗಳನ್ನ ತೊಗೊಂಡ್ವಿ, ಬಲ್ಪ್ಗಳನ್ನ ತೊಗೊಂಡ್ವಿ. ಹಾಗೆಯೇ ನಾನೊಂದು 2 ಕಾಟನ್ ಬೆಡ್ಶೀಟ್ನೂ ತೊಗೊಂಡೆ, ಸಿಂಗಲ್ ಬೆಡ್ಶೀಟ್ ತೊಗೊಂಡೆ. ತುಂಬ ಏನು ಶಾಪಿಂಗ್ ಮಾಡಲಿಲ್ಲ ನಾವು ಇವತ್ತು ಡಿ ಮಾರ್ಟಲ್ಲಿ, ಒಂದು ಸ್ವಲ್ಪ ಮಾತ್ರ ಮಾಡಿದೆ. ಏನೇನು ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅಲ್ಲಿ ಬಲ್ಪ್ ಇತ್ತಲ್ವ, ಅದನ್ನು ಟೆಸ್ಟ್ ಮಾಡಿ ಕೊಡ್ತಾಯಿದ್ರು. ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಅಂದರೆ ಶ್ರೇಯನ್ ಬಿಡೋ ವ್ಲಾಗ್ನ ನಾಳೆ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ಇಲ್ಲೇ 23 ನಿಮಿಷದ ವೀಡಿಯೋ ಆಗಿಬಿಟ್ಟಿದೆ. ಹಾಗಾಗಿ ನಾಳೆ ವ್ಲಾಗಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಆಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಶ್ರೇಯು ಅಲ್ಲೇ ಒಂದು ಸಾಫ್ಟಿ ಐಸ್ ಕ್ರೀಮ್ನ ತೊಗೊಂಡು ಹಾಗೆ ಹೊರಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.